ಅಲ್ಲ ಈ ನನ್ನ ಮಗ ಏನೋ ದೊಡ್ಡ ಪ್ಲ್ಯಾನಿಂಗೇ ಮಾಡ್ಕೊಂಬಂದಿದ್ದಾನೆ ಅನ್ಸತ್ತೆ. ಏನು ಮಾಡಿದ್ರೆ ನನಗೇನೋ, ಒಟ್ಟಿನಲ್ಲಿ ಕಾವೇರಿ ನೆಮ್ಮದಿಯಾಗಿರಬಾರ್ದು, ಅದೇ ನನಗೆ ಬೇಕಾಗಿರೋದು. ಕೋಬ್ರಾ, ಇವತ್ತು ನೀನು ಯಾಕೆ ನಮ್ಮನೇಲೇ ಮಲ್ಕೋಬಾರ್ದು? ರೀ, ನೀವೇನ್ ಮಾತಾಡ್ತಿದ್ದೀರಾ? ಯದು ಇಲ್ಲಿ ಎಲ್ಲಿ ಮಲ್ಕೋತಾನೆ? ಕಾವೇರಿ ರೂಮೇ ಇದೆಯಲ್ಲ. ಇಲ್ಲ, ಕಾವೇರಿ ರೂಮು ಅಂದರೆ ಕಾವೇರಿ ರೂಮಲ್ಲಿ ಕಾವೇರಿ ಮತ್ತು ಸರ್ಸು ಮಲ್ಕೋತಾರೆ. ನಮ್ಮ ರೂಮಲ್ಲಿ ನಾನು ನೀನು ಮಲ್ಕೋತೀವಿ. ಅತ್ತೆ ರೂಮಲ್ಲಿ ಅತ್ತೆ ಮಲ್ಕೋತಾರೆ. ಮತ್ತಲ್ಲಿ ಜಾಗ ಇದೆ. ಇಲ್ಲೇ ಎಲ್ಲೋ ಹಾಲಲ್ಲಿ ಮಲ್ಕೋತಾನೆ ಬಿಡು. ಹೇಗಿದ್ರು ಬೆಳಗ್ಗೆ ಬರಬೇಕಲ್ಲ, ಅದಕ್ಕೆ ಹೇಳಿದೆ. ಏನಿದು? ಹೌದು ಹೌದು ಬ್ರೋ, ನಾನು ಇಲ್ಲೇ ಎಲ್ಲಾದ್ರೂ ಅಡ್ಜಸ್ಟ್ ಮಾಡ್ಕೋತೀನಿ. ನಾನು ಸೋಫಾ ಮೇಲೆ ಮಲ್ಕೋತೀನಿ ಬಿಡಿ, ಪರವಾಗಿಲ್ಲ. ತಪ್ಪು ತಿಳ್ಕೊಬೇಡಪ್ಪ ಯದು, ನೀನು ಈ ಮನೆ ಅತಿಥಿ. ನೀನು ಹೇಳ್ತೀಯ ಅಂತ ಹೇಗಂದ್ರೆ ಹಾಗೆ ನಿನ್ನ ನಡೆಸ್ಕೊಳಕ್ಕಾಗಲ್ಲ. ಕರೆಕ್ಟಾಗಿ ಹೇಳಿದ್ರಿ ಆಂಟಿ. ಅಜ್ಜಿ ಪಾಪ ಮನೇಲಿ ಒಬ್ಬರೇ ಇರ್ತಾರೆ. ವಯಸ್ಸಾದವ್ರನ್ನ ಮನೇಲಿ ಬಿಟ್ಟು ಎದು ಇಲ್ಲಿರಕ್ಕಾಗತ್ತಾ? ಇವಳೊಬ್ಳು ನನ್ನ ಪಾಲಿನ ಶನಿ, ಯಾವಾಗ ನೋಡಿದ್ರು ಅಡ್ಡಗಾಲ ಹಾಕ್ತಿರ್ತಾಳೆ. ಹೌದಪ್ಪ ಯದು, ನಿನ್ ಮನೆ ಹೇಗಿದ್ರು ಹತ್ರದಲ್ಲೇ ಇದೆ ಅಲ್ವಾ? ನೀನ್ ಹೋಗಿ ಅಲ್ಲಿ ಮಲ್ಕೊಂಡು ಬೆಳಿಗ್ಗೆ ಬಾ. ಸರಿ ಆಂಟಿ, ನಾನು ಬೆಳಗ್ಗೆ 10 ಗಂಟೆ ಆಗದ್ರೊಳಗೆ ಇಲ್ಲಿರ್ತೀನಿ. ಆಮೇಲೆ ಎಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗೋಣ. ಸರಿಯಪ್ಪ, ಹಾಗೆ ಮಾಡೋಣ. ನೋಡಿದ್ಯಾ ಕಾವೇರಿ, ಯದು ನಿನ್ ಮೇಲೆ ಎಷ್ಟು ಕಾಳಜಿ ಇಟ್ಕೊಂಡಿದ್ದಾನೆ. ಇಂಥ ಫ್ರೆಂಡ್ ಪಡೆಯೋದಕ್ಕೆ ನೀನು ಪುಣ್ಯ ಮಾಡಿದ್ದೆ. ಛೇ, ಎದು ಇಲ್ಲೇ ಇದ್ದಿದ್ರೆ ಇನ್ನೊಂದು ಸ್ವಲ್ಪ ಮಜಾ ತಗೋಬೋದಾಗಿತ್ತು. ಒಳ್ಳೆ ಚಾನ್ಸ್ ಮಿಸ್ ಆಯ್ತಲ್ಲ. ಎಲ್ಲ ಈ ಲೇಡಿ ಗ್ಯಾಂಗ್ಗಳಿಂದಾನೆ. ಸರಿ ಆಂಟಿ, ನಾನು ಹೊರಡ್ತೀನಿ. ಬೆಳಿಗ್ಗೆ 10 ಗಂಟೆ ಅಷ್ಟಲ್ಲಿ ಇಲ್ಲಿರ್ತೀನಿ. ಸರಿಯಪ್ಪ, ನಾನು ಕಾಯ್ತಿರ್ತೀನಿ. ಸರಿ ಆಂಟಿ. ಗುಡ್ ನೈಟ್ ಮೈ ಡಿಯರ್ ಫ್ರೆಂಡ್. ಬಾಯ್. ಬರ್ತೀನಿ ಆಂಟಿ. ಪೂರ್ಣಿ, ನಾನು ಅದನ್ನು ಕಳಿಸ್ಕೊಟ್ಟು ಬರ್ತೀನಿ. ಪಾಪ, ತುಂಬಾ ಒಳ್ಳೆ ಹುಡುಗ. ಹೌದು ಅಮ್ಮ, ಅವನು ಅಷ್ಟು ಒಳ್ಳೆ ಹುಡುಗ ಆಗಿರೋದಕ್ಕೆ ನಮ್ಮ ಕಾವೇರಿ ಅವನ್ನ ಫ್ರೆಂಡ್ ಮಾಡ್ಕೊಂಡಿರೋದು. ಯಾಕೆ ಕಾವೇರಿ, ಏನಾಯ್ತು? ಅಮ್ಮ, ನಾಳೆ ಏನಾದ್ರೂ ಅವನು ದೇವಸ್ಥಾನಕ್ಕೆ ಬಂದ್ರೆ ನಾನ್ ದೇವಸ್ಥಾನಕ್ಕೆ ಬರಲ್ಲ. ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ಯಾ ಕಂದ? ನೋಡಮ್ಮ, ಯಾಕೆ ಏನು ಅನ್ನೋ ಪ್ರಶ್ನೆ ಬೇಡ. ಅವ್ನು ಬಂದ್ರೆ ಒಟ್ನಲ್ಲಿ ನಾನು ಬರಲ್ಲ, ಅಷ್ಟೇ. ಅಲ್ಲ, ಇದು ತುಂಬಾ ಬದಲಾಗಿದ್ದಾನಲ್ವಾ ಕಾವೇರಿ? ಅಲ್ಲ, ಅವನು ಇನಿಷಿಯೇಟಿವ್ ತಗೊಂಡು ಎಲ್ಲ ಕಡೆ ಓಡಾಡ್ತಿದ್ದಾನೆ, ಗೊತ್ತಾ? ಅವ್ನು ಬದಲಾದ್ರೆಷ್ಟು ಬಿಟ್ರೆಷ್ಟು. ನನ್ನ ಮದ್ವೆಯಲ್ಲಿ ಅವನು ಓಡಾಡು ಅಂತ ಅಕ್ಷತೆ ಕೊಟ್ಟು ಅವನನ್ನ ಯಾರು ಕರೆದಿದ್ದು? ಇವಾಗೇನು
ನಾನ್ ದೇವಸ್ಥಾನಕ್ ಬರ್ಬೇಕಾ ಬೇಡ್ವಾ ಅಷ್ಟ್ ಹೇಳಿ. ಅಮ್ಮ ಇವಳು ಹೇಗೆ ಹೇಳ್ತಾಳೆ ಹಾಗೆ ಕೇಳಮ್ಮ, ಇಲ್ಲಾಂದ್ರೆ ಎಲ್ಲ ಹಾಳಾಗುತ್ತೆ. ಆದ್ರೆ ಯದು ನಾಳೆ ಬರ್ತೀನಿ ಅಂತ ಹೇಳಿದಾನಲ್ಲ, ಇವಾಗ ಅವನಿಗೆ ಏನ್ ಹೇಳಿ ತಪ್ಸೋದು? ಅಪ್ಪ ಅಪ್ಪ ಅವ್ರು ಹೇಳ್ದಾಗೆ ಆಫೀಸ್ಗೆ ಹೋಗೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಈ ಡ್ರೆಸ್ಸಲ್ಲಿ ಅಪ್ಪ ಕಂಪ್ಲೀಟ್ ನಾರ್ಮಲ್ ಆಗಿ ಅನಿಸ್ತಾ ಇದ್ದಾರೆ. ಅಪ್ಪ, ಲುಕ್ ಅಟ್ ಯು, ಯು ಲುಕ್ ಸೋ ಹ್ಯಾಂಡ್ಸಮ್. ಥ್ಯಾಂಕ್ ಯು. Such a majestic personality, Appa. I think you have really come back. I'm so happy. ಥ್ಯಾಂಕ್ ಯು ಕಾತಿ, ಥ್ಯಾಂಕ್ ಯು. ಮಾವ, ಇಷ್ಟು ದಿನ ಈ ಮನೇಲಿ ಸೇರಿಕೊಂಡು ನನ್ನ ಕೈ ಕಟ್ಟಾಕಿದ್ರಿ. ಈಗ ಹಾರಾಡೋದಕ್ಕೆ ಅಂತ ಆಚೆ ಬರ್ತಿದ್ದೀರಾ. ನಿಮ್ಮ ರೆಕ್ಕೆ ಕಟ್ ಮಾಡಿ ಜಟಾಯು ಪಕ್ಷಿ ಥರ ಕುಟುಕು ಜೀವ ಮಾಡದೆ ಹೋದರೆ ನನ್ನ ಹೆಸರು ಪ್ರಬಲಾನೇ ಅಲ್ಲ. ಎಸ್ ಮಾವ, ಕಾತಿ ಹೇಳ್ದಾಗೆ ನವ್ ಯು ಆರ್ ಲುಕಿಂಗ್ ವೆರಿ ಪರ್ಫೆಕ್ಟ್. ಪರಶುರಾಮ ಅನ್ನೋ ಹೆಸರಿಗೆ ಗತ್ತು ಬಂದಂಗಾಯ್ತು. ಓ, ಅಲ್ಲ, ಮಾವ ಪರ್ಮನೆಂಟ್ ಆಗಿ ಮನೇಲಿ ಇರ್ತಾರೆ ಅಂತ ಅನ್ಕೊಂಡ್ರೆ ಸೂಟು ಬೂಟು ಹಾಕೊಂಡು ಮತ್ತೆ ಕಂಪನಿ ಕೆಲ್ಸಗಳನ್ನ ಶುರು ಮಾಡಕ್ ಹೋಗ್ತಿದಾರ. ಹಾಗಾದ್ರೆ ನನ್ ಕನ್ಸಲ್ಲ ಕನ್ಸಾಗೆ ಉಳಿದ್ಬಿಡುತ್ತೆ.